ಇವಳೆ ಕುಡಿಯೋಕೆ ನೀರು ತಗೊಂಬರಿ. ತಾತ ತಾತ ಏನ್ ಗೊತ್ತೇನ್ ತಾತ, ನಮ್ ಸ್ಕೂಲಾಗೆ ಟೂರ್ ಹಾಕ್ಯವ್ರ ಕಣ್ತಾತ. ನಾನು ಹೋಗ್ತೀನಿ ಟೂರ. ಅಜ್ಜಿ ಅಮ್ಮಯ್ಯ ಅಪ್ಪಯ್ಯ ಎಲ್ಲಾರು ಟೂರ್ ಹೋಗು ನೀನು ಅಂತ ಹೇಳವ್ರ ಕಣ್ತಾತ. ಒಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಹಂಗಾರೆ ಟೂರ್ ಹೋಗ್ತೀರೇನು ಪಾಪ? ನನ್ನ ಕರ್ಕೊಂಡು ಹೋಗಲ್ಲ, ನಾನು ಬರ್ತೀನಿ. ಇಲ್ಲೇ ಮಂತ ಇದ್ದು ಬೇಜಾರಾಕೈತ್ಕೊಳ್ಳಿ. ನಿಮ್ಮ ಅಜ್ಜಿ ತಾಗೆ ಜಗಳ ಆಡಿ 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 ನನಗೂ ಸಾಕಾಗಿ ಹೋಗ್ಬಿಟ್ಟೈತಿ. ಹೆಂಗ ಒಂದ್ 2-3 ದಿನ ನಿನ್ ಜೊತೆ ನೆಮ್ಮದಿಯಾಗಿ ಬರ್ತೀನಿ ಕಣ್ಣ. ಕರ್ಕೊಂಡು ಹೋಗ್ತೀರ ನಿಮ್ಮ ಮೇಷ್ಟ್ರಿಗೆ ಹೇಳಿ. ಈ ತಾತ ನೋಡಿ ಹಂಗಂತೈತಿ. ತಾತ ಮನೆಯವ್ರನ್ನ ಯಾರನ್ನು ಕರ್ಕೊಂಡು ಹೋಗಲ್ಲ. ಸ್ಕೂಲಾಗ ಓದ್ತಿರೋ ಹುಡುಗರ್ನ ಅಷ್ಟೇ ಕರ್ಕೊಂಡು ಹೋಗೋದು. ನಿನ್ನೆಲ್ಲೂ ಕರ್ಕೊಂಡು ಹೋಗಲ್ಲ. ಯಾರ ಸುಮ್ಮ ಕುಕ್ಕಳ ಮೇಷ್ಟ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹುಡುಗರ ತಗೆಲ್ಲ ದುಡ್ಡು ಇಸ್ಕೊಂಡು ಮೇಷ್ಟ್ರು ಅವ್ರ ಮಕ್ಕಳನ್ನು ಹೇಳ್ತೀನಿ ಎಲ್ಲ ಕರ್ಕೊಂಡ್ ಬರ್ತಾರೆ. ನನಗೆ ಹೇಳ್ತಾನೆ ನನ್ನೇನು ಕರ್ಕೊಂಡು ಹೋಗ್ಬೇಡ ಬಿಡಪ್ಪ. ನಾನು ಸುಮ್ಮನೆ ಶಲ್ಲಾಟ್ಕೊಂಡ್ ಬಂದಿದ್ದು ಅಲ್ವೋ. ನಿಮ್ಮ ಅಪ್ಪ ಎಲ್ಲ ದುಡ್ಡು ಕಾಸು ಕೊಟ್ಟನೆ ಅಲ್ಲ ತಾತ. ಅದೇ ಮೇಷ್ಟ್ರು 2,000 ರೂಪಾಯಿ ಅಂತ ಹೇಳವ್ರೆ. ನಿಮಗೆ ಖರ್ಚಿಗೆ ಎಷ್ಟಾದ್ರೂ ಇಸ್ಕೊಂಬರ್ರಿ, ಟೂರಿಗೆ ಮಾತ್ರ 2,000 ಅಂತ ಹೇಳವ್ರೆ. ಅಪ್ಪ ಇಂತಗೆ ಇರ್ಲಿಲ್ವಂತೆ, ಅದೇ ಕೂಲಿ ಹೋಗಿ ಕೊಡ್ತೀನಿ, ಮಿಕ್ಕಿದ್ನ ಬೇಕಾದ್ರೆ ಗೌಡ್ರದ ಇಸ್ಕೊಂಡು ಕೊಡ್ತೀನಿ ಅಂತ ಹೇಳೈತಿ. ಏನ್ ಮಾಡ್ತಿ ತಗೊಂತ ಗೊತ್ತಿಲ್ಲ. ಲೇ ಪಾಪ ಸುಮ್ಕಿರ್ಲ, ನೀನ್ ತಲೆ ಕೆಡಿಸ್ಕೊಬೇಡ, ಸುಮ್ಕಿರೋ. ನಿಮ್ಮ ಅಪ್ಪ ಯೋಟ್ ಕೊಡ್ತಾನೆ ಕೊಡ್ಲಿ. ಈಗ ಮಿಕ್ಕಿದ್ನ ಬೇಕಾದ್ರೆ ನಾನು ಕೊಡ್ತೀನಿ. ನಿಮ್ಮ ಅಪ್ಪಗೆ ತಾತ್ ಕೊಡ್ತೈತಿ ಅಂತ ಹೇಳಕ್ ಹೋಗ್ಬೇಡ. ಅವ್ನು ಯೋಟ್ ಕೊಡ್ತಾನೆ, 2,000 ಕೊಡ್ಲಿ 3,000 ಕೊಡ್ಲಿ, ಸುಮ್ಮನೆ ಇಸ್ಕೊಂಡು ಇಕ್ಕ್ಯ. ನಾನು ನೀ ಟೂರ್ ಹೋಗ್ತಿಯಲ್ಲ ಅವತ್ತಿನ ದಿನ ಬೈನಾಗ ನಾನು ದುಡ್ಡು ಕೊಡ್ತೀನಿ. ಹೆಂಗ ತಿರ್ಗಿ ನಿಮ್ಮ ಅಜ್ಜಿ ತಗಿ ಆಗಲಿ ನಿಮ್ಮ ಅಪ್ಪನ ತಗಿ ಆಗಲಿ ಹೇಳಿ ಆ ತಾತಿಂಗ್ ದುಡ್ಡು ಕೊಡ್ತಾನೆ ಅಂತಾನ. ಅವ್ರು ಆಮೇಲೆ ಕೊಡ್ದಂಗ ಮಾಡ್ಬಿಡ್ತಾರೆ. ಸುಮ್ಕಿರ್ಬೇಕು, ನಿನ್ನ ತಗಿ ಇರ್ಬೇಕು ಗುಟ್ಟು. ನಾನು ನಿನಗೆ ಖರ್ಚಿಗೆ ಕೊಡ್ತೀನಿ, ಸರಿನಾ? ಏನ್ ರಂಗ್ ಮಾಮ, ಏನೋ ಮಂಜುಗೆ ಆತ ಪಿಸ ಅಂತ ಹೇಳ್ತಿದ್ದ, ಏನ್ ಸಮಾಚಾರ? ಏನು ಅಜ್ಜನೂ ಮೊಮ್ಮಗನು ಯಾತ ಜೋರಾಗಿ ಮಾತಾಡ್ತಾ ಇದ್ದೀರಪ್ಪ? ಓಹೋ, ಏನು ಗುಟ್ಟು ಮಾತಾಡ್ತಿದ್ದೀರಾ? ಪ್ರಮೀಳತ್ತೆ ನಾನು ಟೂರ್ ಹೋಗ್ತಾ ಇದ್ದೀನಿ ಗೊತ್ತಾ? ನಮ್ಮ ಸ್ಕೂಲಾಗೆ ಟೂರ್ ಹಾಕ್ಯವ್ರೆ. 3 ದಿನ ಹೋಗ್ತೀವಿ ಟೂರ್ನ. ಕುಕ್ಕೆ ಸುಬ್ರಹ್ಮಣ್ಯ, ಮುರುಡೇಶ್ವರ, ತಿರ್ಗಾ ಉಡುಪಿ, ಧರ್ಮಸ್ಥಳ, ಶೃಂಗೇರಿ, ಹೊರನಾಡು ಇವ್ರಿಗೆಲ್ಲ ಕರ್ಕೊಂಡು ಹೋಗ್ತಾರಂತೆ. ನಮ್ಮ ಅಪ್ಪಯ್ಯ, ನಮ್ಮ ಅಮ್ಮಯ್ಯ, ನಮ್ಮ ಅಜ್ಜಿ ಎಲ್ಲಾರು ಒಪ್ಕೊಂಡವ್ರೆ ಕಣತೆ. ಅಲ್ಲಲ್ಲಲ್ಲಲ್ಲ ಹಂಗಾರ ನಮ್ಮೂರ್ ಸ್ಕೂಲಾಗೂ ಟೂರ್ ಹಾಕ್ತಾರಲ್ಲ ಪಾಪ. ನೋಡಪ್ಪ, ಒಳ್ಳೇದಾಗಲಪ್ಪ, ಹೋಗಿ ಬರ್ರಿ. ಬಾಯ್ವಾಗ ಹೋಗೋ, ನೀನು ಮೊದಲೇ ನಸ್ತಿಟ್ಗೆ ನನ್ನ ಮಗ. ಕಿಟಕಿಯಿಂದ ಕೈ ಇಕ್ಕದು, ಡ್ರೈವರ್ ತಕ್ಕ ಹೋಗ್ಕೊಂಬೋದು ಅವೆಲ್ಲ ಮಾಡಕ್ ಹೋಗ್ಬೇಡ. ಬಾಯ್ವಾಗ ಹೋಗಿ ಬರ್ಬೇಕು. ಆಗಲ್ಲ ಪಾಪ. ನೀನು ಸ್ಕೂಲಿಂದ ಯಾವಾಗ ಬಂದು? ಪ್ರಮೀಳಮ್ಮ ನೀನು ಯಾವಾಗ ಬಂದೆ? ಇವಳೆ ನೀನ್ನ ಕುಡಿಯಕ್ಕೆ ಒಂದಿವ್ಸ ನೀರು ತಕೊಂಬಾರೆ ಅಂತ ಅಂದ್ರೆ ಬೊರೆ ಕೈ ಆಡಿಸ್ಕೊಂಬ ಈಜ. ಹುಡುಗಲೇ ನೀರು ತಗೊಂಬೋ ಕುಡಿಯಕ್ಕೆ, ಬಾಯಾರೈತೆ. ಇಲ್ಲ ಕಣಜ್ಜ, ದೇವ್ರ ಆಣೆಗೂ ಕೇಳಿಸ್ತಿಲ್ಲ. ಕೇಳಿಸಿದ್ರೆ ತಾಂಬತ್ತಿದ್ದೆ. ತಡಿ ಒಂದ್ರ ಒಟ್ಟು ತಾಂಬತ್ತೀನಿ. ಇಲ್ಲಾಂದ್ರೆ ಓಡೋಗಿ ನೀನೇ ಕುಡಿದು ಬಾ. ನಾನೇನೋ ಪ್ರಮೀಳ ಮುಂತ ಯಾತ ಒಂದಿಟ್ಟು ಮಾತಾಡಬೇಕು, ಇಂಪಾರ್ಟೆಂಟು. ಬಾ ಈ ಹೆಂಗುಸ್ರುಗಳಿಗೆ ಮಾತೇ ನಿಲ್ಲಲ್ಲಪ್ಪ. ರಾಮ 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 ಯೋಸ್ ಮಾತಾಡಿರು ಮಾತು. ಅದಕ್ಕೆ ನಿಮ್ಮನ್ನೆಲ್ಲ ಮಾತೆಯರು ಅಂತ ಕರೀತಾರೋ ಏನೋ ಭಗವಂತ. ನಾನೇ ಕುಡಿತೀನಿ, ಅದೇನು ಮಾತಾಡಮ್ಮ. ಅದೇ ಕಣೆ ಅಮ್ಮಣ್ಣಿ, ನಮ್ಮ ಹುಡುಗಿ ಹೇಳ್ತಿದ್ನಲ್ಲ ನಾನು ಟೂರ್ಗೆ ಹೋಗ್ತೀನಿ ಅಂತಾನೆ. ಟೂರ್ ಅಲ್ಟೇವ್ರು ಮಂಜ. ಅದಕ್ಕೆ ಯಾತನ ಒಂದಿಟ್ಟು ಕುರುಗ್ ತಿಂಡಿ ಮಾಡ್ಕೊಡ್ಬೇಕಣಮ್ಮ. ಏನೇನು ಮಾಡಿಕೊಟ್ರೆ ಚೆನ್ನಾಗಿರ್ತೈತಿ ಹೇಳು. ಎಲೆ ಪುಟ್ರಂಗಜ್ಜಿ, ಅವು ಇವು ಎಲ್ಲ ಮಾಡೋದ್ಕಿಂತನ ಸುಮ್ಮನೆ ಸಿರಾದಾಗೆ ನಂದಿನಿ ಬೇಕ್ರೆಗೋ ಇಲ್ಲ ಅಯ್ಯಪ್ಪ ಬೇಕ್ರೆಗೋ ಯಾತನ ತಂದು ಕೊಡ್ರಿ. ಶಕ್ಲಿನೋ ಇಲ್ಲ ಅಂತಂದ್ರೆ ನಿಪ್ಪಟ್ಟು, ಖಾರದ ಕಡಲೆ ಬೀಜನೋ ಇಂಥವು ಯಾತನ ತಂದ್ಕೊಂಡು ಕೊಡ್ರಿ. ತಂದೊಂದು ಕವರ್ನಕ್ಕೆ ಬಿಗ್ಗ ಕಟ್ಕೊಂಡು ಕೊಟ್ರೆ ಹುಡುಗ ಟೂರೆಲ್ಲ ಮಾಗ ಆಡ್ಕೊಂಡು ತಿನ್ಕೊಂಡು ಬರ್ತಾನೆ. ಅವನ್ನೆಲ್ಲ ಯಾರು ಮಾಡ್ಕೊಂಡು ಕುಕ್ಕಂತಾರೆ ಇವಾಗ? ಸುಮ್ಮನೆ ಬೇಕ್ರಿಗೆ ತಾಂಬಂದು ಕೊಡ್ರಿ. ಅಮ್ಮಣ್ಣಿ ನಾನು ಹಂಗೆ ಅಂದ್ಕೊಂಡೆ ಕಣೆ. ಯಾತನ ಅಂಗಡಿಗ ತಂದು ಕೊಡೋಣ ಅಂತಾನೆ. ಆದ್ರೂ ನಮಗೆ ಸಮಾಧಾನ ಆಗಲ್ಲ. ಮೇಸ್ಟ್ರಿಗೆ ಬೇರೆ ಹೇಳಿದ್ದೀನಿ, ಮೇಸ್ಟ್ರೆ ನಾನೇನ ಕಡಲೆ ಬೀಜ ಹುರಿದು ಕೊಟ್ಟು ಕಳಿಸ್ತೀನಿ, ಶಕ್ಲಿ ಮಾಡಿ ಕಳಿಸ್ತೀನಿ, ತಿರ್ಗಾ ಖಾರದ ಕಡಲೆ ಬೀಜ ಕಳಿಸ್ತೀನಿ ಅಂತ ಎಲ್ಲ ಹೇಳಿದ್ದೀನಿ. ಇವಾಗ ಹುಡುಗಿಗೆ ಬರೋ ಕೈಯಾಗ ಕಳಿಸಿರೆ ಒಂಥರ ಆಕೈತೆ. ಅದಕ್ಕೆ ನೀನು ಹೆಂಗೂ ಬಂದಿದ್ಯಲ್ವೇ, ಬಾರಿ ಅಮ್ಮಣ್ಣಿ ಆತನ ಮಾಡೋಣ ಒಂದು ದಿವಸ. ಅಲ್ಲ ಪುಟ್ರಂಗಜ್ಜಿ, ನೀನು ನಾಟಕಗಾತಿ ಕಣಜ್ಜಿ.
ಅದಂಗ ಜಗತ್ತುಗಳಿಗೆ ಮಗ ತೂಗಕ್ ಬರಲ್ವೇ ಅಂಬೋದ್ರಂಗೆ ನಿನಗ್ ಬರಲ್ವೇ ಅನ್ಬಿಟ್ರಂಗ ಜಂಗಾರ ಏನನ ಮಾಡೋದು. ಹೋಗು ಹೋಗು, ಖಾರ ಕಡಲೆ ಬೀಜ ಮಾಡ್ಕೊಂಡು ಕೊಡಿ, ಚೆನ್ನಾಗಿರ್ತವೆ. ಕಡಲೆ ಬೀಜ ಚಂದ ಕುರ್ದು ಅದಕ್ಕೆ ಒಂದು ಖಾರದ ಪುಡಿ ಉಪ್ಪು ಇವನ್ನೆಲ್ಲ ಹಾಕ್ಬಿಟ್ಟು ಇಳಿಸಿದ್ಮೇಲೆ ಖಾರದ ನೀರು ಉಪ್ಪಿನ ನೀರು ಹಾಕಿ ಹಾಕಿ ಉರಿಯೋಗಿ ಹೋಗಿ ಚೆನ್ನಾಗಿರ್ತವೆ. ಇನ್ನೇನು ಯಾತ ಸಿಂಕುಳ್ಳಿ ಮಾಡಿದ್ದೀನಿ ಅಂತ್ಯ, ತಿರ್ಗಾ ಚಕ್ಲಿ ಮಾಡಿದ್ದೀನಿ ಅಂತ್ಯ, ನಿಪ್ಪಟ್ಟು ಮಾಡಿದ್ದೀನಿ ಅಂತ್ಯ, ಇನ್ನೇನು ಸಾಲದೆ ಹುಡುಗೋಗೆ ಹೋಗಿ ಕೊಡೋಗಿ ಹೋಗಿ. ನೀನೇನು ಒಂದು 15 ದಿನ ಎಲ್ಲ ಟೂರ್ ಹೋಗ್ತಾರೆ ಎಂಬುದ್ರಂಗ ಆಡ್ಚ 2 ದಿನಕ್ಕೆ ಹೋಗಿ ಬರೋದಕ್ಕೆ ಬಲೂನು ಕುರುಕ್ ತಿಂಡಿ ಕೊಟ್ಟು ಕಳಿಸ್ಬೇಡ. ಅವು ಹುಡುಗರು ಅವನ್ನೇ ತಿನ್ಕೊಂಡು ಕೂಕೊಂಡು ತಿರ್ಗಿ ಆಮೇಲೆ ಹೊಟ್ಟೆಲ್ಲ ತೊಳಸ್ದಂಗಾಗಿ ವಾಂತಿ ಮಾಡ್ಕೊಂಬೋದು ಬೇದಿ ಮಾಡ್ಕೊಂಬೋದು ಮಾಡ್ತವೆ. ಹೊರಗೆ ಹೋಗಿ ತಗೊಂಡ್ರೆ ಒಟ್ಟು ಹೊಟ್ಟೆ ಹಗುರವಾಗಿದ್ರೆ ಚಂದ. ತಿರ್ಗಾ ಅದು ಇದು ಆಳದ್ವನ ತಿಂದು ಹೊಟ್ಟೆ ಕೆಡಿಸ್ಕೊಂಡು ಅತ್ತ ಟೂರು ನೋಡ್ದಂಗೆ ನಿಪ್ಪಾಸ್ ಆಗಿ ಬರ್ತವೆ. ಬಿಡಮ್ಮ, ನೀನು ಹೇಳಿದ್ಕೊಂದು ಹೇಳಿ ಚತ್ತ. ಹೆಂಗ ಬಿಡೋದು, ಕಡಲೆ ಬೀಜ ಖಾರ ಉಪ್ಪು ಹಾಕ್ಯಂಗೆ ಕೊಟ್ಟು ಕಳಿಸ್ತೀನಿ. ಇನ್ನೇನು ಅವತ್ತೆಂದೋ ಮಾಡಿದ ಶೆಕ್ಲೆ ಇದ್ದಾವೆ, ಅವನ್ನೇ ಕೊಟ್ಟು ಕಳಿಸ್ತೀನಿ. ಆಗಾಡ ಪ್ರಮಿಳಕಯ್ಯ, ನಾನೇ ಬರೋಣ ಅನ್ಕೊಂಡಿದ್ದೆ ನಿಮ್ಮ ಅಂತಕ್ಕೆ, ಏನೋ ಕೇಳಬೇಕಾಗಿತ್ತು, ನೀನೇ ಬಂದೆ ಬಿಡತ್ತೆ ಹಂಗಾನ. ಏನು ಸುಶೀಲಮ್ಮ, ಏನು ಕೇಳ್ಬೇಕು ನಂತಾಗಿ ಮಾತಾಡೋಂಥದ್ದೇನಮ್ಮ? ಯಾಕಡೆ ಪ್ರಮೀಳಕಯ್ಯ ಬಿಗ್ ಬಾಸ್ನ ನಿಲ್ಲಿಸ್ತಾರಂತೆಲ್ಲಡೆ, ಯಾಕೆ ಏನಾಗೈತಿ? ಟಿವಿಗೆ ತೋರಿಸ್ತಿದ್ರು, ನಮ್ಮ ಅಪ್ಪನವ್ನು ಗಮ್ತಿತ್ತು ಬಿಗ್ ಬಾಸಿನ ಮೇಲೆ ಬರಲ್ಲ ಅಂಬಡಿ ಅದೇನು ನೋಡಿವಿ ಅಂತ ಬಿಡು ಅಂತಾನೆ ಹಂಗೆ ಗಮ್ತಿತ್ತು. ಇದು ಯಾಕಕ್ಕ ಬಿಗ್ ಬಾಸ್ ಬರಲ್ವೇ ಇನ್ಮೇಲೆ? ಏ ಸುಶೀಲಮ್ಮ, ನನಗೆ ಭಯವಾದಂಗಾತು ಕಣೆ ಅಮ್ಮಣ್ಣಿ. ಯಾತ ಕೇಳ್ತಾಳೆ ಅಂತ ಬಂದ್ರೆ ಇದು ಯಾತ ಬಿಗ್ ಬಾಸ್ನು ಕೇಳ್ಕೊಂಬ ಈಜಲ್ಲ ಲೆಕ್ಕ ಹಾಕೋ. ನೀನು ಅಡುಗೆ ಮಾಡೋದು ಬಿಟ್ಟು ಓಡ್ಬ ಈಜ ನೋಡು. ಆ ಪ್ರಮಿಳಮ್ಮ ಬತ್ತಳೇನ, ಅದೇನು ಹುಚ್ಚಿ ಕೇಳಿದಿರಮ್ಮ ಹೆಂಗೋಸ್ರಿ ಈಗಿನಾರು ನೀವು ಬಿಗ್ ಬಾಸ್ ನೋಡ್ಬೇಕು ಅಂತಾನೆ. ಅದ್ರಾಗ ಏನು ಒಟ್ಟು ತುಂಬತೈತೆ? ಅಲ್ಲ ಹೋಗಿ ಬರೇ ಅಮ್ಮಣ್ಣಿ, ಅಡುಗೆ ಮಾಡ್ಬಾರೆ ಹೋಗಿ. ಬಿಗ್ ಬಾಸ್ ಅಂತ ಬಿಗ್ ಬಾಸು ಯಾಲೆ ಸಾರು ಅನ್ನ ಸುಮ್ಕಿರತಿ. ಹಿಟ್ಟನೆ ಸಿರಿಕ್ ಬಂದಿದ್ದೀನಿ, 2 ನಿಮಿಷಕ್ಕೆ ಮುದ್ದೆ ಮಾಡ್ತೀನಿ ಸುಮ್ಕಿರು. ಇನ್ನೇನು ಬೇಜಾರ ಕೂಕೊಂಡು ನೋಡ್ತೀವಲ್ಲ ಬಿಗ್ ಬಾಸ್ನ, ಅದನ್ನ ಯಾಕನ್ನ ನಿಲ್ಲಿಸ್ತೀವಿ. ಬಿಗ್ ಬಾಸ್ ಬಂದು ಇನ್ನು ಎಂದು ಓಪನ್ ಆಗಲ್ಲ, ಬೀಗ ಜಡ್ದೇವ್ರಿ ಅಂತ ಎಲ್ಲ ತೋರಿಸ್ತಿದ್ರು ಟಿವಿಯಾಗೆ. ಅದಕ್ಕೆ ನಾನು ಪ್ರಮೀಳಕಾಯಿ ಬಂದೈತಲ್ಲ ಅವಾಗ ಕೈಗೆ ಹೆಂಗೋ ಗೊತ್ತಿರ್ತೈತಿ ಅಂತಾನ ಕೇಳೋಣ ಅಂತ ಬಂದು. ತಡಿ ಹೋಗ್ತೀನಿ, ಹೋಗಿ ಮುದ್ದೆ ಮಾಡ್ತೀನಿ ತಡಿ. 2 ನಿಮಿಷಕ್ಕೆ ಮಾಡ್ತೀನಿ ಹೇಳು. ಏನು 4 ಮುದ್ದೆ 8 ಮಾಡೋದು? ಸರ್ ನನ್ನ ಕಣ್ತಾಯಿ, ಮಾತಾಡ್ಕೊಳ್ರಿ ಅದೇನು. ಹೇಳು ಪ್ರಮೀಳಕಾಯ, ನೀನು ಏನಾಗೈತಕ್ಕ? ಯಾಕಿನ ಮೇಲೆ ಇನ್ನು ಬಿಗ್ ಬಾಸ್ ಬರಲ್ವೇ? ಅಯ್ಯೋ ಅದೊಂದು ದೊಡ್ಡ ಕತೆ ಬಿಡೆ ಅಮ್ಮನಿ ಅತ್ತ. ಸುಶೀಲಮ್ಮ, ಬಿಗ್ ಬಾಸು ಅದು ಯಾತ ಬೆಂಗಳೂರು ದಕ್ಷಿಣ ವಲಯ ಅಂತ ಐತಲ್ಲ ಅಲ್ಲಿ ಐತಂತಿ. ಅಲ್ಲಿ ಜಾಲಿ ಡೇಸ್ ಅಂತಾನೆ ಒಂದು ಇದು ಮಾಡ್ಯವ್ರಂತ ಕಡೆ ಅಮ್ಮಣ್ಣಿ. ಅದು ಯಾತದು ಸ್ಟುಡಿಯೋನ? ಯಾಕೆಂದ್ರೆ ಈ ಸೊಟ್ಟು ಪಟ್ಟು ಹಾಕ್ಬೇಕಲ್ಲ, ಇವೆಲ್ಲ ಬಿಗ್ ಬಾಸ್ ದೊಡ್ಡ ಮನೆ ಮಾಡಬೇಕು ಅಂದರೆ ಸೊಟ್ಟು ಹಾಕ್ಬೇಕು. ಆ ಜಾಲಿ ಡೇಸ್ ಮನೆ ಒಳಗಡೆ ಈ ಬಿಗ್ ಬಾಸ್ ಸೊಟ್ಟು ಹಾಕ್ಬಿಟ್ಟವ್ರಿ. ಈ ಜಾಲಿ ಡೇಸ್ನವರು ಮಾಲಿನ್ಯ ನಿಯಂತ್ರಣ ಕಾಯ್ದೆನ ಮೀರ್ಬಿಟ್ಟವ್ರು ಅವರು. ಜಾಲಿ ಡೇಸ್ ಸ್ಟುಡಿಯೋದವರು ಅದಕ್ಕೆ ಮಾಡ್ಬಿಟ್ಟವ್ರೆ. ಎಲ್ಲ ಸೇರ್ಬಿಟ್ಟು ಅಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳು ಅದನ್ನ ಬೀಗ ಹಾಕಿಸ್ಬಿಟ್ಟವ್ರು, ಬಂದ್ ಮಾಡಿಬಿಟ್ಟವ್ರಿ. ಯಾಕಂದ್ರೆ ಕೆಲವೊಂದು ಕಾನೂನನ್ನ ಮೀರಬಾರ್ದು ಕಣೆ ಅಮ್ಮಣ್ಣಿ. ಕಾನೂನು ಮೀರಿದ್ರೆ ಇವರು ಅಧಿಕಾರಿಗಳು ಏನು ಮಾಡ್ತಾರೆ ಅಂತಂದರೆ ಅವ್ರ ನಿರ್ಧಾರಗಳನ್ನ ತಾಂತಾರೆ. ಅದಕ್ಕೆ ಬಂದ್ಬಿಟ್ಟು ಅದಕ್ಕೆ ಬೀಗ ಜಡ್ಕೊಂಡು ಹೋಗ್ಯವ್ರಿ. ಬೀಗ ಜಡ್ಕೊಂಡು ಹೋಗಿ ಆ ಬಿಗ್ ಬಾಸ್ ಒಳಗಿದ್ರಲ್ಲ ಎಲ್ಲ ಕಂಟೆಸ್ಟೆಂಟ್ಗಳು ಅವ್ರನ್ನೆಲ್ಲನ ಹೊರಗೆ ಕಳಿಸ್ಬಿಟ್ಟವ್ರಿ. ಹೊರಗೆ ಕಳಿಸಿ ಇವ್ರು ಯಾವುದೋ ಒಂದು ರೆಸಾರ್ಟ್ಗೆ ಹೋಗಿ ಅಲ್ಲೆಲ್ಲ ಉಳ್ಕೊಂಡವ್ರಂತೆ. ಹಂಗಂತಾನ ನಾನು ಟಿವಿಗೆ ನೋಡಿದ್ದು. ಎಲ್ಲ ಹೇಳ್ತಾ ಇದ್ರು, ಹಿಂಗಾತು ಅಂತಾನೆ. ತಿರ್ಗಾ ಯಾರೋ ಸುದೀಪು ಬಿಗ್ ಬಾಸ್ನ ಮುಚ್ಚಕ್ಕೆ ಬಿಡಲ್ಲ, ಅವ್ರೇನೋ ಫೋನ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಎಲ್ಲನ ತೋರಿಸ್ತಾ ಇದ್ರಮ್ಮ. ಏನು ಹಾಕೈತೋ ಎತ್ತಾಕೈತೋ ಗೊತ್ತಿಲ್ಲ. ಒಟ್ನಾಗ ಮಣಿ ಬಿಗ್ ಬಾಸು ತಿರುಗಿ ಬರ್ತೈತೆ ಅಂತ ಕಡೆ. ಇನ್ನೊಂದು ಮಾತು ಹೇಳ್ತಿದ್ರಿ ಯಾರನ, ಬಿಗ್ ಬಾಸ್ ಇನ್ನೊಂದು 2-3 ದಿನದಾಗೆ ಓಪನ್ ಹಾಕೈತಿ ಅಂತಾನೆ. ಒಂದೊಂದ್ರಾಗ ಹೇಳ್ತಾರೆ ಬಿಗ್ ಬಾಸ್ ಅಲ್ಲೇ ಓಪನ್ ಆಗೈತಿ ಇವತ್ತು, ಎಲ್ಲ ಕಂಟೆಸ್ಟೆಂಟ್ಗಳು ಒಳಗೆ ಬಂದವ್ರೆ, ಅವರೇ ಕಲರ್ಸ್ ಕನ್ನಡದವರು ಪ್ರೋಮೋ ಏನೋ ಹಾಕಿದ್ರಂತೆ. ಎಲ್ಲ ಎಂದೆಂದಿಗೂ ಕನ್ನಡಿಗರ ಅಭಿಮಾನದಿಂದ ಬಿಗ್ ಬಾಸ್ ನಡೆಯುತ್ತೈತೆ, ಅದೇ ಸಮಯದಲ್ಲಿ ನಡೀತೈತಿ ಅಂತಾನೆ ಪ್ರೋಮೋ ಹಾಕ್ಯವ್ರಂತೆ. ಯಾವ್ದನ್ನ ನಂಬಬೇಕೋ ಯಾವ್ದನ್ನ ಬಿಡ್ಬೇಕು ಗೊತ್ತಿಲ್ಲ. ಇವ್ ನೋಡೋದು ಸುಮ್ಕಿರಿ 2-3 ದಿನದಾಗ ಎಲ್ಲ ಗೊತ್ತಾಕೈತಿ. ಬಿಗ್ ಬಾಸ್ ಹಂಗೆ ಅದ್ರ ಪಾಡ್ಗದ್ ನಡೀತಾ ಇದ್ರೆ ಯಾವ ಬಿಗ್ ಬಾಸ್ನು ಮುಚ್ಚಿಲ್ಲ ಅಂತಾನ. ಹೆಂಗ ಕಣಕ ಒಟ್ನಾಗ ಬಿಗ್ ಬಾಸ್ ಬಂದ್ರೆ ಚಂದ. ಈ ಸಲ ಬಿಗ್ ಬಾಸ್ ಅದು ಯಾತ ಅರ್ಥವೇ ಹಾಕಿಲ್ಲಮ್ಮ ನನಗೆ. ಹೊಸ ಹುಡುಗರೆಲ್ಲ ಬಂದೇವೆ, ಅವು ಯಾತ ಕನ್ನಡ ಬರ್ದಾರೆಲ್ಲ ಬಂದು ಕುಂತೇವ್ರೆ. ಯಾರ ಕಾಕ್ರೋ
ಸರೋಜ್ ಅಂತೆ, ಸುದಿ ಅಂತೆ, ಜಾನ್ವಿ ಅಂತೆ, ಅವ್ರು ಯಾರ್ಯಾರು ಬಂದೇವ್ರ ಕಡೆ ಅಮ್ಮಣ್ಣಿ, ನಮ್ಗೆ ಅರ್ಥನೇ ಆಗಲ್ಲ. ಯಾತ ಮಂಗಳೂರು ಕಡೆದೊಂದು ಬಂದೈತೆ, ಲೈಕ್ ಅದು ಇದು ಅಂತಾರೆ. ಪಾಪ ಮಗಿಗೆ ಕನ್ನಡನೇ ಮಾತಾಡಕ್ ಬರಲ್ಲ. ಅಲ್ಲೇ ಹೊರಗೆ ಕಳ್ಸಿದ್ರು ಒಂದ್ಸಲಿನ, ತಿರ್ಗಾ ಒಳಗೆ ಕರ್ಕೊಂಡವ್ರೆ. ಅಂದ್ರೆ ನೋಡ್ತಾ ನೋಡ್ತಾ ಅರ್ಥವಾಕೈತೆ, ಇಂಟ್ರೆಸ್ಟ್ ಬರ್ತೈತೆ. ಇವಾಗ ಯಾಕನ ಅಂತ ಏನು ಇಂಟ್ರೆಸ್ಟ್ ಇಲ್ಲ ಕಣೆ ಅಮ್ಮಣ್ಣಿ. ಏ ಸುಶೀಲಮ್ಮ, ಬಿಗ್ ಬಾಸ್ ಹಂಗೆ ಅದು. ಓ ಫಸ್ಟ್ಗೆನ ಯಾವಳು ನೋಡ್ತಾಳೆ ಇದೇನು ಚೆನ್ನಾಗೈತಿ ಅನ್ನಿಸ್ತೈತಿ. ಆಮೇಲೆ ಹೋಗ್ತಾ ಹೋಗ್ತಾ ದಿನ ನೋಡ್ತೀವಲ್ಲ, ಆಮೇಲೆ ಒಂದು ಎಪಿಸೋಡನ್ನು ಬಿಡಕ್ಕೆ ಮನ್ಸಾಗಲ್ಲ, ಹಂಗ ಅನ್ನಿಸ್ತೈತೆ ಅಲ್ವೇ? ಓ ನನಗೂ ಹಂಗೆ ಅನ್ಸಿತ್ತು ಫಸ್ಟ್ಗೆನ. ಈ ಬಿಗ್ ಬಾಸ್ನಲ್ಲಿ ಇದೆ ನಿಂತರ್ನೆಲ್ಲ ಕರ್ಕೊಂಬಂದೇವ್ರೆ ಅಂತಾನೆ. ಪಾಪ ಮಲ್ಲಕೈ ಕರ್ಕೊಂಬಂದೇವ್ರು. ಮಲ್ಲಕೈನ ಅಕ್ಕಯ್ಯ ಏನಾದರೂ ತಿಳಿದಿದ್ದ ಆಡ್ತೈತಮ್ಮ, ಏನ್ ಮಾಡ್ತೈತೋ, ಅರ್ಧಕ್ಕೆ ಹೋಗೈತೋ ಪೂರ ಇರ್ತೈತೋ ಒಂದು ಗೊತ್ತಿಲ್ಲ. ಏನಂದ್ರೆ ಅಂತಾರೆ ಉಳ್ಕೊಂಬದು. ಈ ಮಲಕೈ ಐತಲ್ಲ ಆಗ ಅಂತಾರೆ ಉಳ್ಕೊಂಬದು ಬಿಗ್ ಬಾಸ್ನಾಗೆ. ಹೋದ್ಸಲಿ ನೋಡು ನಮ್ಮ ಹನುಮಂತಿ ಉಳ್ಕಂಡ, ಈ ಸಲ ಯಾರು ಉಳ್ಕೊಂತಾರ ನೋಡ್ಬೇಕು. ನೋಡಪ್ಪ ಈ ಹೆಂಗಸ್ರು ಕತೆನ. ಒಳ್ಳೆ ನೆಂಟ್ರುಗಳು ಮಾತಾಡ್ದಂಗೆ ಮಾತಾಡ್ತಾರೆ. ಮಲ್ಲಕ್ಕಯ್ಯ ಮಂಗಳೂರವ್ರಂತೆ, ಜಾನ್ವಿ ಅಂತೆ, ಯಾತ ಮಾತಾಡ್ತಾರೆ. ಅಮ್ಮಣೆ ಏ ಪ್ರಮೀಳಮ್ಮ, ಬಿಗ್ ಬಾಸ್ ನಾನು ನೋಡಿರಿ ನನಗೂ ಅರ್ಥ ಆಕೈತೀನಿ. ನಾನು ಕುಕ್ಕರ್ಸ್ಕೊಂಡು ನೋಡ್ತೀನಿ. ನೋಡೋಣ ಯಾವ ಥರ ಹಿಂಗೆಲ್ಲ ಹೇಳ್ತಾ ಇದ್ದೀರಾ ಅಂದರೆ ನಾನು ನೋಡ್ತೀನಮ್ಮ. ಅದೇ ಅದು ಏ ಪಿಕ್ಚರು ಸೀರಿಯಲ್ ಇದ್ದಂಗಿರಲ್ಲ, ರಪ್ಪ ರಪ್ಪ ಮುಗ್ಯಲ್ಲ, ನಿಧಾನಕ್ಕೆ ಮುಗ್ಯೋದು. ನಿನಗೆ ಬೇಜಾರಾಕೈತೆ, ನಿನಗೆ ಅರ್ಥ ಆಕೈತೋ ಅರ್ಥ ಆಗಲ್ವ ಯಾರಿಗೆ ಗೊತ್ತು. ಈಗೇನು ಕುಕ್ಕಂಡು ನೋಡಿ ನಾಳೆಯಿಂದ ನೀನು ಅಲ್ಲಿ ಕಡೆ ಸುಶೀಲಮ್ಮ, ಈ ಹುಡುಗ ಟೂರ್ ಹೊಲ್ಟೇವ್ನಿ. ಯಾತನ ಅವ್ನಿಗೊಂದಿಟ್ಟ ಕುರುಕ್ ತಿಂಡಿಗಳು ಮಾಡ್ಕೊಡೋಣ. ಪ್ರಮೀಳಂ ಬಂದೇವಳೆ, ಅವಳ ಯಾತನ ಮಾಡಿಸ್ಕೊಂಬ ನಂಬದಿಲ್ಲ ನಿಂತಾಗೆ. ಇದು ಯಾತನ ಉಪ್ಪಿಗಿಲ್ಲ ಉಳಿಲ್ಲ ಅಂತನ ಬಿಗ್ ಬಾಸ್ ಬಿಗ್ ಬಾಸ್ ಬಗ್ಗೆ ಮಾತಾಡಕ್ಕೆ ಹೋಗಿದ್ದ. ನಡಿ ಅಮ್ಮಣ್ಣಿ. ಏ ಪ್ರಮೀಳಮ್ಮ ಬಾರಮ್ಮ, ಒಂದೆರಡು ಕಡಲೆ ಬೀಜ ಹುರಿದು ಉಪ್ಪು ಖಾರ ಹಾಕಿ ತಿರ್ಗಾ ಯಾತ ನಿಪ್ಪಟ್ಟು ಅಂತಿದ್ರು ಮಾಡಿವಿಂತ್ರಿ. ಬೇಕಾದ್ರೆ ನಾಳೆ ಕನ್ನಡದ ಕುಕ್ಕಂಡು ಮಾತಾಡಿವಿಂತ್ರಿ ಬಿಡುವಾಗಿದ್ದಾಗ. ಅಜಯ್ ಕಣಜಿ ಬುರ್ರಾಜಿ ಮಾಡ್ಕೊಂಡ್ ಕೊಡ್ರಿ. ಬರೇ ಇವ್ ಅಮ್ಮ ಇನ್ನು ಪ್ರಮೀಳತ್ತೆ ಬರೀ ಅಂತವೇ ಮಾತಾಡ್ಕೊಂಡು ನಿಂತ್ಕೊಂತಾರೆ ಬಿಗ್ ಬಾಸ್ ಅಂತಾನೆ. ಬಿಗ್ ಬಾಸ್ ಇನ್ನು 2 ವಾರ 3 ತಿಂಗಳು ಇರ್ತೈತೆ ನೋಡಿವಿಂತ್ರೆ. ಬರ್ರಿ ನಂಗೆ ಕುರುಕ್ ತಿಂಡಿ ಮಾಡ್ಕೊಂಡ್ ಕೊಡ್ರಿ. ಆತು ನಡಿಯಪ್ಪ, ನಡಿ ಒಳಕೋ ನಡಿ.